ಒಂದು ಪುಟ್ಟ ಹಳ್ಳಿಯಲ್ಲಿ ಸಾತ್ವಿ ಎಂಬ ಹುಡುಗನಿದ್ದ. ಸಾತ್ವಿಗೆ ಓಡುವುದೆಂದ್ರೆ ತುಂಬಾ ಇಷ್ಟ. ಅವನ ದೊಡ್ಡ ಕನಸು ಅಂದ್ರೆ ಶಾಲೆಯ ವಾರ್ಷಿಕ ಕ್ರೀಡಾಕೂಟದಲ್ಲಿ ಓಟದ ಸ್ಪರ್ಧೆಯನ್ನ ಗೆಲ್ಲುವುದು. ಆದ್ರೆ ಸಾತ್ವಿಯ ಬಡತನ ಅವನ ಕನಸಿಗೆ ಅಡ್ಡಿಯಾಗಿತ್ತು. ಅವನ ಬಳಿ ಓಡಲು ಸರಿಯಾದ ಶೂಗಳಿರಲಿಲ್ಲ. ಇದ್ದ ಒಂದು ಹಳೆಯ ಪಾದರಕ್ಷೆ ಕೂಡ ಹರಿದು ಹೋಗಿತ್ತು. ಶಾಲೆಯ ಮೈದಾನದಲ್ಲಿ ಬೇರೆ ಬೇರೆ ಮಕ್ಕಳು ಬಣ್ಣ ಬಣ್ಣದ ಸ್ಪೋರ್ಟ್ಸ್ ಶೂ ಹಾಕಿಕೊಂಡು ಓಡುವುದನ್ನ ನೋಡಿ ಸಾತ್ವಿಗೆ ಸಂಕಟವಾಗುತ್ತಿತ್ತು. ಮನೆಗೆ ಬಂದು ಅಮ್ಮನ ಹತ್ತಿರ ಹೇಳಿದಾಗ ಅಮ್ಮ ಕಣ್ಣೀರ್ ಹಾಕುತ್ತಾ, ಪುಟ್ಟ, ಈ ತಿಂಗಳು ಅಪ್ಪನಿಗೆ ಸಂಬಳ ಬಂದ್ಮೇಲೆ ಕೊಡಿಸುತ್ತೇನೆ ಎನ್ನುತ್ತಿದ್ದರು. ಆದ್ರೆ ಅಪ್ಪನ ಸಂಬಳ ಮನೆ ನಡೆಸಲಿಕ್ಕೆ ಸಾಕಾಗ್ತಿರ್ಲಿಲ್ಲ. ಸ್ಪರ್ಧೆಗೆ ಇನ್ನು ಕೇವಲ 2 ದಿನ ಬಾಕಿ ಇತ್ತು. ಸಾತ್ವಿ ಸೋತು ಕೂರಲಿಲ್ಲ. ಅವನ ಹರಿದ ಪಾದರಕ್ಷೆಯನ್ನು ಒಂದು ದಾರದಿಂದ ಗಟ್ಟಿಯಾಗಿ ಕಟ್ಟಿಕೊಂಡು ಅದನ್ನು ಹಾಕಿಕೊಂಡ. ನನಗೆ ಶೂ ಮುಖ್ಯವಲ್ಲ, ನನ್ನ ಕಾಲಿನ ವೇಗ ಮುಖ್ಯ ಎಂದು ತನಗೆ ತಾನೇ ಹೇಳಿಕೊಂಡ. ದಿನವೂ ಬೆಳಿಗ್ಗೆ 4 ಗಂಟೆಗೆ ಎದ್ದು ಬರಿಗಾಲಿನಲ್ಲಿಯೇ ಹಳ್ಳಿಯ ರಸ್ತೆಯಲ್ಲಿ ಓಡಲು ಅಭ್ಯಾಸ ಮಾಡಿದ. ಕಾಲುಗಳಿಗೆ ಕಲ್ಲು ಮುಳ್ಳು ಚುಚ್ಚಿದರೂ ಅವನು ನಿಲ್ಲಿಸಲಿಲ್ಲ. ಸ್ಪರ್ಧೆಯ ದಿನ ಬಂದೇ ಬಿಟ್ಟಿತು. ಎಲ್ಲರೂ ಸುಂದರವಾದ ಉಡುಪು, ಬೆಲೆ ಬಾಳುವ ಶೂ ಧರಿಸಿದ್ದರು. ಸಾತ್ವಿಗೆ ಹರಿದ ಪಾದರಕ್ಷೆಯೊಂದಿಗೆ ಓಡಲು ಸಿದ್ಧನಾಗಿ ನಿಂತಾಗ ಕೆಲವರು ಅವನನ್ನ ನೋಡಿ ನಕ್ಕರು. ವಿಸಿಲ್ ಹೊಡೆದ ತಕ್ಷಣ ಸಾತ್ವಿ ಗಾಳಿಯ ವೇಗದಲ್ಲಿ ಓಡತೊಡಗಿದ. ದಾರಿ ಮಧ್ಯೆ ಅವನ ಪಾದರಕ್ಷೆಯ ದಾರ ಕಿತ್ತು ಹೋಯಿತು. ಸಾತ್ವಿ ಉದ್ರತಿಗಿಡಲಿಲ್ಲ. ಪಾದರಕ್ಷೆಯನ್ನ ಅಲ್ಲೇ ಎಸೆದು ಬರಿಗಾಲಿನಲ್ಲಿ ಓಡತೊಡಗಿದ. ಅವನ ಕಣ್ಣ ಮುಂದೆ ಕೇವಲ ಗುರಿ ಇತ್ತು. ಅಂತಿಮವಾಗಿ ಎಲ್ಲರಿಗಿಂತ ಮೊದಲು ಸಾತ್ವಿ ಗೆಲುವಿನ ಗೆರೆಯನ್ನ ಮುಟ್ಟಿದ. ಇಡೀ ಶಾಲೆ ಎದ್ದು ನಿಂತು ಚಪ್ಪಾಳೆಯನ್ನ ತಟ್ಟಿತು. ಮುಖ್ಯೋಪಾಧ್ಯಾಯರು ಅವನಿಗೆ ಬಹುಮಾನವನ್ನ ನೀಡುತ್ತಾ, ಗೆಲ್ಲಲು ಬೇಕಿರೋದು ಶೂಗಳಲ್ಲ, ಸಾಧಿಸುವ ಹಠ ಎಂದು ಹೊಗಳಿದರು. ಅಂದು ಸಾಧ್ವಿ ಬರೀ ಊಟವನ್ನಷ್ಟೇ ಗೆಲ್ಲಲಿಲ್ಲ, ತನ್ನ ಬಡತನದ ಮೇಲಿನ ಕೀಳರಿಮೆಯನ್ನು ಗೆದ್ದಿದ್ದ. ಈ ಕಥೆಯಿಂದ ನಮಗೆ ತಿಳಿ ಬರೋದೇನೆಂದ್ರೆ, ನಮ್ಮಲ್ಲಿರುವ ಸೌಲಭ್ಯಗಳ ಕೊರತೆಗಿಂತ ನಮ್ಮಲ್ಲಿರುವ ಸಾಧಿಸುವ ಛಲ ದೊಡ್ಡದಾಗಿದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಈ ಕಥೆ ನಿಮಗೆ ಇಷ್ಟವಾದ್ರೆ ಇನ್ನಷ್ಟು ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.